ಹಾಯ್, ನಂಗೆ ಅಣ್ಣ ಇಲ್ಲ, ರಾಖಿ ಕಟ್ಲಾ ನಿಮ್ಗೆ? ನನ್ಗೆ ಎಂತಿ ಇಲ್ಲ, ತಾಳಿ ಕಟ್ಲಾ? ನನ್ನೇ ನೋಡ್ತಾ ಇದೀಯಾ? ನಾನ್ ನಿನ್ನ ನೋಡ್ತಾ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನು ನಿನ್ನ ನೋಡ್ತಾ ಇದ್ನಲ್ಲ. ಆಯ್ತು, ನೋಡಲ್ಲ ಬಿಡು. ಯಾರು ನೋಡ್ಬೇಡ ಅಂತಂದ್ರು? ದೋಸ್ತ, ನಿಮ್ಮ ಉತ್ತರ ಕರ್ನಾಟಕದಾಗ ಏನ್ ನಡೆದೈತಿ? ಅವನಂದ್ರೆ ನಂಗೆ ತುಂಬಾ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ. ಪ್ರೀತಿಸ್ತಾ ಇಲ್ವಾ? ನಾನು ಎಲ್ರೂ ಪ್ರೀತಿಸ್ತೀನಿ, ಆದ್ರೆ ನನ್ನನ್ನು ಯಾರಾದ್ರೂ ಪ್ರೀತಿಸೋರ್ಬೇಕಲ್ವಾ? ನಿಜ ಹೇಳ, ಹುಡ್ಗಿರ್ ಯಾವಾಗ್ಲೂ ನಿನ್ನಂತ ಕೋತಿಗಳನ್ನೇ ಇಷ್ಟಪಡೋದು. ನೀನ್ ಸ್ಪೆಕ್ಸ್ ಹಾಕ್ಬೇಡ, ಚೆನ್ನಾಗ್ ಕಾಣಲ್ಲ. ಇದಾಕಿಲ್ಲ ಅಂದ್ರೆ ನೀನೇ ಕಾಣಲ್ಲ. ಮಿಥುನ್, ಅಮೆರಿಕ ಪ್ರೆಸಿಡೆಂಟ್ ಯಾರು? ಯಾರೋ ಯಾರೋ ಡೊನಾಲ್ಡ್ ಟ್ರಂಪ್. ಪೆಟ್ರೋಲ್ ಪಂಪ್ ಸರ್. ಅಲೋ ಅಲೋ ಕೌರವೇಶ, ಇದೇನಿದು ಹೊಸ ವೇಷ? ಎಲ್ಲೋ ಎಲ್ಲೋ ಕೌರವೇಶ, ಇದೇನಪ್ಪ ಹೊಸ ವೇಷ? ಎದೆಯಾಗ ಯಾರು ನೆಟ್ಟರು? ಇನ್ಮೇಲೆ ಫೋನ್ ಬರ್ತಾನೆ ಇರತ್ತೆ. 24 hours ಮೊಬೈಲ್ ಆನ್ ಆಗೇ ಇರುತ್ತೆ. ರಾಮಾಚಾರಿ, ನೀವ್ ಕಾಲೇಜಿಗೆ ಬರ್ತೀರಾ, ಕ್ಲಾಸಿಗೆ ಯಾಕೆ ಬರಲ್ಲ? ನಾವು ಕ್ಲಾಸ್ ಅಲ್ಲ, ಮಾಸ್. ನಾ ಸತ್ತು ಹೋದರು ನನ್ನ ಪ್ರೀತಿ ಸಾಯದು, ನೀನು ಕೊಟ್ಟ ನೋವು ಮರೆಯಲಾಗದು. ಆ ಪ್ರೀತಿ ನಾ ನಂಬಿ ಸೋತು ಹೋದೆನು, ಅವಳ ನೆನಪಲ್ಲೆ ನಾನು ಸತ್ತು ಬಿದ್ದೆನು. ಕಣ್ಣಿನಲ್ಲೇ ಕತ್ತಿ ನನ್ನ ಹೃದಯ. ಕಾಗಿ ಕಾಗಿ ಕವ್ವ, ನೀನೇ ನನ್ನ ಡವ್ವ. ಹಸಿರು ಬಿಳಿ ಬಣ್ಣ, ನೀನೇ ನನ್ನ ಅಣ್ಣ. ನೋಡು ನೋಟ ನೋಡು, ದಂಡು ಪಾಳ್ಯದ ಗ್ಯಾಂಗ್ ನೋಡ್ತಾರ, ಬಲ್ತೋಗಿರೋ ಕುಂಬಳ ಕಾಯ್ ತರ ಇದ್ಯಾ, ಕಿಲಿ ಬಿಡ್ದಿರೋ ತಾಮ್ರ ಚಮ್ ತರ ಇದ್ಯಾ, ಪಚ್ಚಲ್ ಸಂದಿಯಲ್ಲಿರೋ ಪಾಚಿ ತರ ಇದ್ಯಾ, ಹುಚ್ಚು ನಾಯಿನ ನೀನೇ ಕಚ್ಚೋ ತರ ಇದ್ಯಾ. ನಿಜವಾದ ಕನ್ನಡಿಗ ಯಾರು ಹೇಳು? ಇಂಗ್ಲಿಷ್ ಅಲ್ಲಿ ಯಾರು ಫೇಲ್ ಆಗ್ತಾರೋ ಅವರೇ ನಿಜವಾದ ಕನ್ನಡಿಗ. ಏಕ್ದಮ್ ನಿನ್ಗೆ 500 ರೂಪಾಯಿ ಹಾಕಿ ಬಂತು. ಹತ್ತೇರಿಗೆ ಗಿಡದಲ್ಲಿ ಬಿಡ್ತದೆ, ಕಿತ್ಕೊಂಡ್ ಬರ್ತೀನಿ, ಮಾಯಾ ಮಂತ್ರ ಮಾಡ್ತೀನಿ, ಪ್ರಿಂಟ್ ಹತ್ತೀನಿ, ಅದೆಲ್ಲ ನಿನ್ಗೆ ಯಾಕೆ ಅಂತ ಒಳ್ಳೆ ಕಟ್ಕೊಂಡ್ ಗಂಡಂತರ ನಿಂದೇನಯ್ಯ ವಿಚಾರಣೆ? ಮನೆ ಕೆಲಸ ಗಂಡನ ಕೈಯಿಂದ ಮಾಡಿಸಿದ್ದಕ್ಕೆ ಹೆಂಡತಿಗೆ ಡೈವರ್ಸ್ ಕೊಟ್ಟ ಪತಿ. ಡೈವರ್ಸ್ ಕೊಟ್ಟ ತಕ್ಷಣವೇ ಗಂಡನ ಕೈಕಾಲು ಕತ್ತರಿಸಿದ ಹೆಂಡತಿ. ನಿನ್ನ ಕಾಪಿ ಮಾಡಕ್ ಬರಲ್ವಾ? ನಂಗ್ ಕಾಫಿ ಎಲ್ಲ ಬಿಸಿನೀರ್ ಮಾಡಕ್ಕೂ ಬರಲ್ಲ. ನಿಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡಿಲ್ವೇನೆ? ನಮ್ಮ ಮನೇಲಿ ನಮ್ಮ ಅಪ್ಪ ಕಣಪ್ಪ ಎಲ್ಲ ಅಡಿಗೆ ಮಾಡೋದು. ನನ್ನ ಫ್ಯೂಚರ್ ನನ್ನ ಕಣ್ಣು ಮುಂದೆ ಕಾಣಿಸ್ತಿದ್ದೀರ ಸರ್. ಸ್ಯಾಲ್ರಿ ಆಯ್ತಾ? ಐ ಲವ್ ಯು. ಹಲೋ ಬೇಬಿ, ಜಿಮ್ಗೆ ಹೋಗೋಣ, ಬರ್ತೀಯಾ? ನಾನೇನ್ ಡುಮ್ಮಿನ? ಸರಿ ಬಿಡು, ಬೇಡ. ನಾನ್ ಲೇಸಿನ? ಅದಕ್ಕೇನಕ್ಕೆ ಜಗಳ ಮಾಡ್ತೀಯಾ? ಯಾವಾಗ್ಲೂ ನಾನೇ ಜಗಳ ಮಾಡ್ತೀನಲ್ಲ. ಸರಿ ಬಿಡು, ಬೇಡ, ನಾನೇ ಹೋಗ್ತೀನಿ. ಓ, ಅಲ್ಲಿ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ದಾಳ? ಗುರು, ನಿನ್ ಬಗ್ಗೆ ಕೆಲವ್ರು ಏನೇನೋ ಮಾತಾಡ್ತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತೀಯಾ? ಅವರೆಲ್ಲ ತುಂಬಾ ದೊಡ್ಡವರು, ಅವ್ರು ಯಾವಾಗ್ಲೂ ಇಲ್ಲೇ ಇರ್ಬೋದು, ಆದ್ರೆ ಅವ್ರ ಮಾತು ಮಕ್ಕಳಿಗೆ ಮರ್ಯಾದೆ ಕೊಡ್ಬೇಕಾ?